ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಲೇ ಇದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 30,000 ಗಡಿಯನ್ನು ದಾಟ್ಬಿಡ್ತು. ಅಂದರೆ 32,793 ಹೊಸ ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಲ್ಲೇ 22,284 ಕೇಸ್ಗಳು ಪತ್ತೆಯಾಗಿರುವಂಥದ್ದು. 24 ಗಂಟೆಯಲ್ಲಿ 7 ಮಂದಿ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಇನ್ನು ನಿನ್ನೆ 4,273 ಜನ ಅಷ್ಟೇ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿರುವಂಥದ್ದು. ರಾಜ್ಯದಲ್ಲಿ ಪಾಸಿಟಿವಿಟಿ ದರ 15% ಏರಿಕೆ ಆಗಿದೆ. ರಾಜ್ಯ ಸರ್ಕಾರದಿಂದ ಕೊರೋನಾಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಆದೇಶ ಹೊರಡಿಸಲಾಗಿದೆ. ಕೊರೋನಾ ರೋಗ ಲಕ್ಷಣಗಳು ಇಲ್ಲದಿದ್ದರೆ ಆಸ್ಪತ್ರೆಗೆ ಹೋಗದಂತೆ ಸೂಚನೆಯನ್ನು ನೀಡಲಾಗಿದೆ. ಹಾಗೆ ಮುಂದಿನ 2 ವಾರಗಳ ಕಾಲ ಹಲ್ಲು ನೋವು, ತಲೆನೋವು ಇತ್ಯಾದಿ ಸಮಸ್ಯೆಗಳಿದ್ದರೆ ಜನರು ಆಸ್ಪತ್ರೆಗೆ ಹೋಗದಂತೆ ಮನವಿಯನ್ನು ಮಾಡಿದ್ದಾರೆ. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಆಸ್ಪತ್ರೆಗೆ ಭೇಟಿಯನ್ನು ಕೊಡುವಂತೆ ಸರ್ಕಾರ ತಿಳಿಸಿರುವಂಥದ್ದು. ಹೊರರೋಗಿ ವಿಭಾಗಕ್ಕೆ ಬರುವವರಲ್ಲಿ ಹೆಚ್ಚೆಚ್ಚು ಸೋಂಕು ಪತ್ತೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೊರರೋಗಿ ವಿಭಾಗದಲ್ಲಿ ಜನ ಗುಂಪು ಸೇರದಂತೆ ಎಚ್ಚರ ವಹಿಸಲಿಕ್ಕೆ ಖಾಸಗಿ ಆಸ್ಪತ್ರೆಗಳಿಗೆ ತಾಕೀತನ್ನು ಮಾಡಲಾಗಿದೆ. ಕೊರೋನಾ ಪರೀಕ್ಷೆಗೆ ಒಳಪಟ್ಟು ಬೇಕಾಬಿಟ್ಟಿ ಓಡಾಡುವುದಕ್ಕೆ ಸರ್ಕಾರ ನಿರ್ಬಂಧವನ್ನು ಹೇರಿದೆ. ಮೊದಲು ಈ ಸರ್ಕಾರದವರೇ ಇದನ್ನು ಗಮನಿಸಬೇಕು. ಯಾಕೆಂದ್ರೆ ಮೊನ್ನೆ ಫಸ್ಟ್ ಉಲ್ಲಂಘನೆ ಮಾಡಿದ್ದೆ ಮುಖ್ಯಮಂತ್ರಿಗಳು. RT-PCR ಸ್ಯಾಂಪಲ್ ಕೊಟ್ಟ ಬಳಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ ಅಂತೆ. ಕೊರೋನಾ ಪರೀಕ್ಷೆಗೆ ಒಳಪಟ್ಟು ವರದಿ ಬರುವವರೆಗೂ ಕ್ವಾರಂಟೈನ್ ಆಗಲಿಕ್ಕೆ ಸೂಚಿಸಿದ್ದು, ಕಾಂಟ್ಯಾಕ್ಟ್ ಟ್ರೇಸಿಂಗ್ ತಲೆನೋವು ತಪ್ಪಿಸಿಕೊಳ್ಳಿಕ್ಕೆ ಸರ್ಕಾರ ಈ ರೀತಿಯಾದಂಥ ಪ್ಲಾನ್ ಮಾಡಿದೆಯಂತೆ. ಕೊರೋನಾ ಟೆಸ್ಟ್ ಮಾಡಿಸಿಕೊಂಡವರು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡುವಂಥದ್ದು, ಕಚೇರಿಗೆ ಹೋಗೋದಕ್ಕೆ ನಿರ್ಬಂಧ ಹೇರಿ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. ಮೇಕೆದಾಟು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಂಥ ಮತ್ತೊಬ್ಬ ರಾಜಕಾರಣಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಚಿತ್ತಾಪುರ ಕ್ಷೇತ್ರದ ಶಾಸಕ ಪ್ರಿಯಾಂಕ ಖರ್ಗೆಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ಕೊರೋನಾ ಬಂದಿರೋದಾಗಿ ದೃಢಪಡಿಸಿದ್ದಾರೆ. ಪಾದಯಾತ್ರೆಯಲ್ಲಿ DK ಶಿವಕುಮಾರ್ ಅವರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಓಡಾಡಿಕೊಂಡಿದ್ದರು. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಕಾರಣ ರಾಜ್ಯ ಸರ್ಕಾರ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ಕೊಟ್ಟಿದೆ. ವಿಜಯಪುರ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಗಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಜಿಲ್ಲೆಯ ತಿಕೋಟ ತಾಲೂಕಿನ ಕನಮಡಿ, ಯತ್ನಾಳ ಹಾಗೂ ಸಿದ್ದಾಪುರ ಗ್ರಾಮದ ಬಳಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ. ಚಡಚಣ ತಾಲೂಕಿನ ಧೂಳಖೇಡ, ಹಾಗೆ ಉಮರಾಜ್ ಮತ್ತು ಉಮರಾಣಿ, ಶಿರಾಡೋಣ, ಕನಕನಾಳ ಹಾಗೂ ಚಡಚಣದಲ್ಲಿ ಚೆಕ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಇಂಡಿ ತಾಲೂಕಿನ ಹಿಂಗಣಿ, ಅಗರಕೇಡ್ ಭಾಗದಲ್ಲಿ ಚೆಕ್ ಪೋಸ್ಟ್ ಅನ್ನು ಮಾಡಿ ಜಿಲ್ಲಾಡಳಿತ ದಿನದ 24 ಗಂಟೆಗಳ ಕಾಲ ಹದ್ದಿನ ಕಣ್ಣಿಟ್ಟಿದೆಯಂತೆ. ಮೈಲಾಪುರ ಜಾತ್ರೆಯಲ್ಲಿ ಭಕ್ತರಿಂದ ಜಪ್ತಿ ಮಾಡಿದ ಕುರಿಗಳಿಂದ ಈಗ ಲಕ್ಷಾಂತರ ರೂಪಾಯಿ ಆದಾಯ ಬಂದಿದೆ. ಮೈಲಾಪುರ ಜಾತ್ರೆಯಲ್ಲಿ ಜಪ್ತಿ ಮಾಡಿರುವಂತಹ ಕುರಿಮರಿಗಳನ್ನು ಜಿಲ್ಲಾಡಳಿತ ಹರಾಜನ್ನು ನಡೆಸಿ ಮಾರಾಟ ಮಾಡಿತು. ಮೈಲಾರ ಲಿಂಗೇಶ್ವರನ ಭಕ್ತರು ಮಲ್ಲಯ್ಯನ ಭಕ್ತಿ ಪರಾಕಾಷ್ಠೆ ಹಿನ್ನೆಲೆಯಲ್ಲಿ ದೇವರ ಕುರಿಗಳಿದ್ದಾವೆಂದು ಕುರಿಗಳನ್ನು ಹರಾಜಿನಲ್ಲಿ ಖರೀದಿ ಮಾಡಿದರು. 210 ಕುರಿಮರಿಗಳಿಗೆ 3,45,000 ರೂಪಾಯಿ ಆದಾಯ ಬಂದಿದೆ. ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ಜಾತ್ರೆಯನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಬಾರಿ ರದ್ದು ಮಾಡಿತ್ತು. ಜಾತ್ರೆ ರದ್ದು ಮಾಡಿದ್ರು ಭಕ್ತರು ಜಾತ್ರೆ ನಡೆಯುತ್ತೆ ಅಂತ ಮಲ್ಲಯ್ಯನ ಪಲ್ಲಕ್ಕಿ ಮೇಲೆ ಕುರಿ ಎಸಲಿಕ್ಕೆ ತೆಗೆದುಕೊಂಡು ಬಂದಿದ್ರು. ಈ ವೇಳೆ ಭಕ್ತರಿಂದ ಪೊಲೀಸರು ಕುರಿಮರಿಗಳನ್ನು ಜಪ್ತಿ ಮಾಡಿದರು. ಇದು ಯಾದಗಿರಿ ನಗರದ ಪಶು ಆಸ್ಪತ್ರೆ ಆವರಣದಲ್ಲಿ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಕುರಿಗಳನ್ನು ಹರಾಜು ಮಾಡಿದರು. ಭಕ್ತರು ಮಲ್ಲಯ್ಯನ ಕುರಿಗಳಿದ್ದಾವೆ ಅಂತ ಹೇಳಿಕೊಂಡು ಭಕ್ತಿಯಿಂದ ಹೆಚ್ಚಿನ ದರಕ್ಕೆ ಹರಾಜಿನಲ್ಲಿ ಕುರಿಗಳನ್ನು ಖರೀದಿ ಮಾಡಿದರು. ಜಿಲ್ಲಾಡಳಿತವೇ ವೀಕೆಂಡ್ ಕರ್ಫ್ಯೂ ನಿಯಮ ಉಲ್ಲಂಘನೆ ಮಾಡಿ ಹರಾಜು ಪ್ರಕ್ರಿಯೆ ನಡೆಸಿದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾದಗಿರಿ ತಾಲೂಕಿನ ಮೈಲಾಪುರ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಂದಿರತಕ್ಕಂಥ ಭಕ್ತರ ಮರಿಗಳೇನಂದ್ರೆ ಪ್ರತಿಯೊಂದು ಮರಿಗಳನ್ನು ಸಂಗ್ರಹ ಮಾಡಿ ಪಶು ಆಸ್ಪತ್ರೆಯಲ್ಲಿ ಒಂದು ದಿವಸ 14ನೇ ತಾರೀಕು ತಂದು ಎಲ್ಲಾನು ಸಂರಕ್ಷಣೆ ಮಾಡಿ ದೇವ್ರ ರೂಪದಲ್ಲಿ ಇವನು ಮರಿಗಳನ್ನು ನೋಡೋದಕ್ಕೆ ಎಲ್ಲ ಟೆಂಡರ್ದಲ್ಲಿ ಭಾಗಿಯಾಗಿ ತೊಗೊಂಡೋಗಿ ಸಾಕಿ ಇವ್ರನ್ನ ದೊಡ್ಡ ಪಾಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ಲಾತ್ತಾರೆ. ಇದು ಒಳ್ಳೆ ಬೆಳವಣಿಗೆ. ಬಟ್ ಮಾತಾಡೋದಿಲ್ಲ, ಇವು ಮರಿಗಳೇ ಒಂದು ದೇವ್ರ ರೂಪದಾಗ ಒಂದು ಸಾಕಿ ಆ ಬಂದಿರತಕ್ಕ ಅಂದಲ್ಲಿ ಮತ್ತೆ ಅದು ಗುಂಡಿಗೆ ಆಗ್ತಕ್ಕಂಥ. ಮಂಡ್ಯದ ಹೊಸಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಕಿಚ್ಚು ಹಾಯಿಸುವಂತ ಸಂದರ್ಭದಲ್ಲಿ ಯುವಕನೋರ್ವ ಬೆಂಕಿಗೆ ಬಿದ್ದಿದ್ದಾನೆ. ಕಿಚ್ಚಿನಲ್ಲಿ ರಾಸುಗಳನ್ನು ಹಾಯಿಸುವ ವೇಳೆ ಯುವಕ ಆಕಸ್ಮಿಕವಾಗಿ ಬೆಂಕಿಗೆ ಬಿದ್ದಿದ್ದಾನೆ.
ಬೆಂಕಿಯಲ್ಲಿ ಬಿದ್ದ ತಕ್ಷಣ ಸ್ಥಳೀಯರು ಮೇಲೆತ್ತಿದ್ದಾರೆ. ಯುವಕನ ಮೈ, ಮುಖದ ಭಾಗಗಳಿಗೆ ಬೆಂಕಿ ತಾಗಿ ಸುಟ್ಟಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಬಟ್ ಇದನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದು ಯಾರಪ್ಪ? ಯಾಕೆಂದರೆ ಎಲ್ಲೂ ಕೂಡ ಈ ರೀತಿಯಾಗಿ ಮಾಡೋಂಗೇ ಇಲ್ಲ. ಆದರೂ ಕೂಡ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ನಿನ್ನೆ ಮಕರ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ದನಕರುಗಳನ್ನು ಕಿಚ್ಚು ಹಾಯಿಸಿ ರೈತರು ಸಂಭ್ರಮಿಸಿದ್ದಾರೆ. ಯಳಂದೂರು ತಾಲೂಕು, ಹೊನ್ನೂರು, ಕೊಳ್ಳೇಗಾಲ ತಾಲೂಕು ಹಳೆ ಅಣಗಳ್ಳಿಯಲ್ಲಿ ಕಿಚ್ಚು ಹಾಯಿಸಿದಂಥ ಪದ್ಧತಿ ನೆರವೇರಿತು. ಕಿಚ್ಚು ಹಾಯಿಸೋದ್ರಿಂದ ದನಕರುಗಳಿಗೆ ರೋಗ ರುಜಿನ ಬರೋದಿಲ್ಲ ಎಂಬ ನಂಬಿಕೆ ಇದೆ. ವರ್ಷ ಪೂರ್ತಿ ತಮ್ಮ ಜೊತೆ ದುಡಿದಂಥ ದನಕರುಗಳನ್ನು ತೊಳೆದು ಅಲಂಕರಿಸಿ ಪೂಜೆ ಮಾಡಿ ಕಬ್ಬು, ಎಳ್ಳು, ಬೆಲ್ಲ ತಿನ್ನಿಸಿ ರೈತರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಕೋವಿಡ್ ನಿಯಮ ಗಾಳಿಗೆ ತೂರಿ ವೀಕೆಂಡ್ ಕರ್ಫ್ಯೂದಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಸಾಲಂಗಾವ ಗ್ರಾಮದಲ್ಲಿ ಬಾಣಂತಿ ದೇವಿಯ ಜಾತ್ರೆ ವಿಜೃಂಭಣೆಯಿಂದ ನೆರವೇರಿದೆ. ಮಕ್ಕಳಿಲ್ಲದ ದಂಪತಿಗಳು ಹರಕೆ ಕಟ್ಟಿಕೊಳ್ಳುವಂಥದ್ದು ಈ ಜಾತ್ರೆಯ ವಿಶೇಷ. ಮಗುವನ್ನ ಕೆರೆ ನೀರಲ್ಲಿ ಅರ್ಧಕ್ಕೆ ಮುಳುಗಿಸುವಂಥ ಪದ್ಧತಿ ಇದೆ. ದೇವಸ್ಥಾನ ಆಡಳಿತ ಮಂಡಳಿ ಕೋವಿಡ್ ನಿಯಮ ಗಾಳಿಗೆ ತೂರಿ ಯಾವುದಕ್ಕೂ ಕೂಡ ಲೆಕ್ಕಿಸದೆ ಜಾತ್ರೆಯನ್ನು ನಡೆಸಿದ್ದಾರೆ. ಸಾಲಗಾವ ಗ್ರಾಮದ ಅಕ್ಕಪಕ್ಕದ ಹಳ್ಳಿಯಿಂದಲೂ ಕೂಡ ಜಾತ್ರೆಗೆ ಜನ ಬಂದಿದ್ರು. ಜಾತ್ರೆಗೆ ಬಂದಂಥ ಭಕ್ತರು ಸಂಪೂರ್ಣವಾಗಿ ಕೋವಿಡ್ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಮಾಸ್ಕ್ ಅನ್ನು ಧರಿಸದೆ, ಸಾಮಾಜಿಕ ಅಂತರವನ್ನು ಕಾಪಾಡದೆ ಜಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ರಾಮನಗರದ ರೇಷ್ಮೆ ಮಾರುಕಟ್ಟೆಯಲ್ಲಿ ರೈತನ ವಿರುದ್ಧ ದಬ್ಬಾಳಿಕೆ ಪ್ರಕರಣದ ಸಂಬಂಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮನಗರ ರೇಷ್ಮೆ ಮಾರುಕಟ್ಟೆಯಲ್ಲಿ ಕಳೆದ 3 ದಿನಗಳ ಹಿಂದೆ ರೀಲರ್ ಮುನೀರ್ ಅಹಮದ್ ಹಾವೇರಿ ಮೂಲದ ವಿರೂಪಾಕ್ಷ ಮಲ್ಲಪ್ಪಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ. ಈ ಬಗ್ಗೆ ರಾಮನಗರ ಐಜೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಮಾಜಿ ಸಿಎಂ ಎಚ್.ಡಿ.ಕೆ ಟ್ವಿಟರ್ನಲ್ಲಿ ಇದು ಅಕ್ಷಮ್ಯ ಅಪರಾಧವಾಗಿದೆ. ಈ ಬಗ್ಗೆ ಎಸ್ಪಿ ಎಸ್ ಗಿರೀಶ್ಗೆ ತಿಳಿಸಿದ್ದೇನೆ. ನೊಂದ ರೈತನಿಗೆ ನ್ಯಾಯ ಒದಗಿಸಬೇಕು, ಮಾರುಕಟ್ಟೆಯಲ್ಲಿ ರೈತರಿಗೆ ಭದ್ರತೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಕಾಂಗ್ರೆಸ್ 4 ದಿನ ಪಾದಯಾತ್ರೆ ಮಾಡಿ ಕೋವಿಡ್ ಹೆಚ್ಚಳ ಹಿನ್ನೆಲೆಯಲ್ಲಿ ಪಾದಯಾತ್ರೆಗೆ ಬ್ರೇಕ್ ಹಾಕಿದೆ. ರಾಮನಗರದ ಕನಕಪುರದ ಸಂಗಮದಿಂದ 4 ದಿನ ಪಾದಯಾತ್ರೆ ನಡೆದಿತ್ತು. ವೇಳೆ ಪಾದಯಾತ್ರಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಪಾದಯಾತ್ರೆ ವೇಳೆ ರಸ್ತೆಯಲ್ಲೇ ಊಟದ ಪ್ಲೇಟು, ಪ್ಲಾಸ್ಟಿಕ್ ಗ್ಲಾಸ್ಗಳು ಬಿದ್ದಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದಾರೆ. ಸಂಗಮದಿಂದ ರಾಮನಗರದವರೆಗೂ ಕೂಡ 50ಕ್ಕೂ ಹೆಚ್ಚು ಬೆಂಬಲಿಗರು ಸ್ವಚ್ಛತೆಯನ್ನು ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಕ್ಷೇತ್ರದಲ್ಲಿ 2023ರ ಚುನಾವಣೆಗೆ ಈಗಿನಿಂದಲೇ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಕೇಸರಿ ಪಾಳ್ಯದಲ್ಲಿ ಟಿಕೆಟ್ಗಾಗಿ ಇಬ್ಬರು ನಾಯಕರ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಈ ಬಾರಿ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಸಿಗುತ್ತದೆ, ನಾನೇ ಸ್ಪರ್ಧೆ ಮಾಡ್ತೇನೆ, ಸಾಮಾಜಿಕ ನ್ಯಾಯದಡಿ ಈ ಬಾರಿ ಟಿಕೆಟ್ ಸಿಗುತ್ತದೆ, ಜನರು ನನ್ನನ್ನು ಗೆಲ್ಲಿಸ್ತಾರೆ ಅಂತ ರಾಜ್ಯ ಖನಿಜ ನಿಗಮದ ಅಧ್ಯಕ್ಷರಾಗಿರುವಂಥ ಎಸ್ ಲಿಂಗಮೂರ್ತಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆನ್ನಲ್ಲೇ ಹೊಸದುರ್ಗ ಶಾಸಕ ಗೂಳಿಹಟ್ಟಿ ಶೇಖರ್ ವಿಡಿಯೋ ಹರಿಬಿಟ್ಟಿದ್ದಾರೆ. ನಮ್ಮ ಕ್ಷೇತ್ರದ ಮತದಾರ ಬಂಧುಗಳೇ, 2023 ಎಲೆಕ್ಷನ್ನಲ್ಲಿ ನಾನು ಸ್ಪರ್ಧೆ ಮಾಡುವೆ, 2023ರಲ್ಲಿ ಮತ್ತೊಮ್ಮೆ ಶಾಸಕನಾಗಿ ಜವಾಬ್ದಾರಿ ವಹಿಸ್ತೀರಾ ಅಂತ ನಂಬಿದ್ದೇನೆ. ಕೆಲ ಗೊಂದಲಗಳು ಇತ್ತೀಚಿನ ದಿನಗಳಲ್ಲಿ ಸೃಷ್ಟಿಯಾಗ್ತಾ ಇದ್ದಾವೆ, ಹೀಗಾಗಿ ನಾನು ಸ್ಪಷ್ಟಪಡಿಸ್ತೇನೆ ಅಂತ ಮತ್ತೊಮ್ಮೆ ಹೊಸದುರ್ಗ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ದಿನ ಸ್ಪಷ್ಟನೆ ನೀಡೋದಿಷ್ಟೇ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಖಂಡಿತ ನಾನು ಕೂಡ ಕ್ಷೇತ್ರದಲ್ಲಿ 23 ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ. ಹಾಗೆಯೇ ಮತ್ತೊಮ್ಮೆ 23ಕ್ಕೆ ಶಾಸಕನಾಗಿ ಆಯ್ಕೆಯಾಗುವಂಥ
ಜವಾಬ್ದಾರಿಯನ್ನು ನೀವು ನನಗೆ ಖಂಡಿತ ವಹಿಸ್ಕೊಡ್ತೀರಾ ಅಂತ ಆಶಾಭಾವನೆ ನಾನು. ಉಡುಪಿಯಲ್ಲಿ ಸರ್ಕಾರದ ವಿರುದ್ಧ ಅತಿಥಿ ಉಪನ್ಯಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ನಮ್ಮ ಮೂಗಿಗೆ ತುಪ್ಪ ಸವರುವಂತ ಪ್ರಯತ್ನ ಮಾಡ್ತಾ ಇದೆ. ನಾವು ಬಹಳ ದಿನಗಳಿಂದ ಸೇವಾ ಭದ್ರತೆ ಮತ್ತು ಕಾಯಮಾತಿಗಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ವಿ. ಆದರೆ ಸರ್ಕಾರ 14,500 ಅತಿಥಿ ಉಪನ್ಯಾಸಕರ ಪೈಕಿ ಕೆಲವರ ವೇತನವನ್ನು ಹೆಚ್ಚಳ ಮಾಡಿದೆ. ಇದೊಂದು ರೀತಿ ಕಿರಿಯ ಉಪನ್ಯಾಸಕರ ದುಡ್ಡನ್ನ ತೆಗೆದು ಹಿರಿಯರಿಗೆ ನೀಡಿದ ಹಾಗೆ. ಇದು ಸರ್ಕಾರದ ಅವೈಜ್ಞಾನಿಕ ನಿರ್ಧಾರ. ರಾಜ್ಯದಲ್ಲಿ 7,000 ಹೆಚ್ಚಕ್ಕೂ ಅತಿಥಿ ಉಪನ್ಯಾಸಕರು ಕೆಲಸವನ್ನ ಕಳೆದುಕೊಳ್ಳಿದ್ದಾರೆ. ನಮ್ಮ ಜೂನಿಯರ್ಗಳ ಸಂಬಳದಲ್ಲಿ ಅನ್ನ ತಿನ್ನೋದು ಸಾಧ್ಯವಿಲ್ಲ. ಸರ್ಕಾರ ಉದ್ಯೋಗ ಸೃಷ್ಟಿಸುವ ಬದಲು ನಿರುದ್ಯೋಗ ಸೃಷ್ಟಿಸಲಿಕ್ಕೆ ಹೊರಟಿದೆ. ಇದನ್ನ ಸರಿಪಡಿಸದಿದ್ರೆ ಮತ್ತೆ ಪ್ರತಿಭಟನೆ ಹಾದಿ ಹಿಡಿತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು 14,000 ಅತಿಥಿ ಉಪನ್ಯಾಸಕರು ಕಳೆದ 36 ದಿನಗಳಿಂದ ಸೇವಾ ಭದ್ರತೆಗಾಗಿ ಹೋರಾಟ ನಡೆಸ್ತಾ ಇದ್ವು. ಮಾನ್ಯ ಅಶ್ವಥ್ ನಾರಾಯಣ್ ಸರ್ ಅವರು ನಿಮಗೆ ಸಂಕ್ರಾಂತಿಯಂದು ಸಿಹಿಯನ್ನು ಕೊಡ್ತೇವೆ ಅಂತ ಹೇಳಿ ಖಂಡಿತವಾಗಿ ಸಿಹಿಯನ್ನು ಕೊಡಲಿಲ್ಲ. ಅವರು ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಮಾಡಿದ್ದಾರೆ. ನಮ್ಮ 14,000 ಅತಿಥಿ ಉಪನ್ಯಾಸಕರಲ್ಲಿ 7,000 ಜನರ ಸಂಬಳವನ್ನು ಬಾಕಿ ಉಳಿದ ಅತಿಥಿ ಉಪನ್ಯಾಸಕರಿಗೆ ನೀಡುವ ಮೂಲಕವಾಗಿ 7,000 ಅತಿಥಿ ಉಪನ್ಯಾಸಕರನ್ನು ನಿರುದ್ಯೋಗಿಯಾಗಿ ಮಾಡುವಂಥ ಕೆಲಸ ಆಗಿದೆ. ಇದು ಇಬ್ಬರು ಕೆಲಸ ಮಾಡುವುದನ್ನು ಒಬ್ಬರಿಗೆ ಕೊಟ್ಟು 7,500 ಜನರನ್ನ ಏನು ಮಾಡಿದ್ದಾರೆ, ನಿರುದ್ಯೋಗಿಗಳನ್ನಾಗಿ ಸೃಷ್ಟಿ ಮಾಡಿದ್ದು. ನಿರುದ್ಯೋಗವನ್ನು ನಾವೇನು ಮಾಡಬೇಕು, ನಿವಾರಣೆ ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರ ನಿರುದ್ಯೋಗವನ್ನು ಏನು ಮಾಡಿದೆ, ಸೃಷ್ಟಿ ಮಾಡಿದೆ ಅಂತ ಹೇಳುವಂಥದ್ದು. ಅಂತ ಹೇಳಿದ್ರೆ 14,500 ಜನರಲ್ಲಿ 7,500 ಜನರು ನಿರುದ್ಯೋಗಿಗಳು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಂದಾವರ ಗ್ರಾಮದಲ್ಲಿ ಮರಿ ಹೆಣ್ಣು ಚಿರತೆ ಬೋನಿಗೆ ಬಿದ್ದಿದೆ. ಕುಂದಾಪುರ ಪುರಸಭೆಯ ಕುಡಿಯುವ ನೀರಿನ ಶುದ್ಧೀಕರಣ ಯೋಜನೆಯ ಘಟಕದ ಆವರಣದಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು. ಸ್ಥಳೀಯರು ಅರಣ್ಯ ಇಲಾಖೆಗೆ ವಿಷಯವನ್ನ ತಿಳಿಸಿದರು. ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿ 2.5 ತಿಂಗಳ ಹೆಣ್ಣು ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಇದೇ ವೇಳೆ ಮತ್ತೊಂದು ಚಿರತೆ ಎಸ್ಕೇಪ್ ಆಗಿದೆ. ತಪ್ಪಿಸಿಕೊಂಡಂತ ಮತ್ತೊಂದು ಮರಿ ಚಿರತೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಉದಯವಾಣಿ ಉತ್ತರ ಪ್ರದೇಶದಲ್ಲಿ ಫೆಬ್ರವರಿ 10ರಿಂದ ಮಾರ್ಚ್ 7ರವರೆಗೆ 7 ಹಂತಗಳಲ್ಲಿ ಮತದಾನ ನಡೆಯಲಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಗೋರಖ್ಪುರ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಯೋಗಿ ಆದಿತ್ಯನಾಥ್ ರವರು ಪ್ರಧಾನಿ ಮೋದಿ, ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾಗೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾದರಿಯಲ್ಲಿ ಬಿಜೆಪಿ ಕೆಲಸ ಮಾಡ್ತಾ ಇದೆ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿರುವಂಥದ್ದು. ಇನ್ನು ಇದೇ ಒಂದು ಗೋರಖ್ಪುರ ಕ್ಷೇತ್ರದಿಂದ ಅವರು ಲೋಕಸಭೆಗೆ 5 ಬಾರಿ ಆಯ್ಕೆ ಆಗಿದ್ರು. ಈಗ ಅಲ್ಲಿರುವಂಥ ಗೋರಖ್ಪುರದ ವಿಧಾನಸಭೆಯಿಂದ ಅವರು ಟಿಕೆಟ್ ಅನ್ನು ಪಡೆದಿರುವಂಥದ್ದು. ಅಲ್ಲಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಇತ್ತು. ಅಯೋಧ್ಯೆಯಿಂದ ಸ್ಪರ್ಧೆ ಮಾಡ್ತಾರೆ, ಮಥುರಾದಿಂದ ಸ್ಪರ್ಧೆ ಮಾಡ್ತಾರೇನೋ ಅನ್ನುವಂಥ ಕುತೂಹಲ ಇತ್ತು. ಆದರೆ ಕೊನೆಗೂ ನಿನ್ನೆ ಬ್ರೇಕ್ ಬಿದ್ದಿದೆ ಆ ಕುತೂಹಲಕ್ಕೆ. ಬೆಂಗಳೂರಿನ ಅಕ್ಕಿಪೇಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 3ನೇ ಅಂತಸ್ತಿನ ಕಟ್ಟಡದ ನೆಲಮಹಡಿಯಲ್ಲಿ ಇದ್ದಂಥ ಹಣ್ಣಿನ ಅಂಗಡಿಯ ಗೋಡೌನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಮರದ ಬಾಕ್ಸ್ಗಳಿದ್ದಂಥ ಕಾರಣ ಹೊತ್ತಿ ಉರಿದಿದೆ. ಅಗ್ನಿ ಅವಘಡ ಸಂಭವಿಸಿದ ಸಮೀಪದಲ್ಲೇ ಪಟಾಕಿ ಅಂಗಡಿ ಇತ್ತು. ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿದ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದು ಭಾರೀ ಅನಾಹುತ ತಪ್ಪಿದೆ. ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಪೇಪರ್ ಅಂಗಡಿ ಅಂತಲ್ಲ ಹೇಳಿದಿರಲ್ಲ, ಪೇಪರ್ ಅಂಗಡಿ ಅಂತಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ ಹಬ್ಬದ ದಿನವೇ 4 ಮಸಣವನ್ನು ಸೇರಿದ್ದಾರೆ. ರಟ್ಟಿಹಳ್ಳಿ ತಾಲೂಕಿನ ಕಡೂರು ಕ್ರಾಸ್ ಬಳಿ ಲಾರಿಗೆ 2 ಕಾರು ಡಿಕ್ಕಿಯಾಗಿದೆ. ಸ್ಥಳದಲ್ಲೇ 4 ಸಾವನ್ನಪ್ಪಿರುವಂಥದ್ದು. 3 ಸ್ಥಿತಿ ಚಿಂತಾಜನಕವಾಗಿದೆ. 2 ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದಂಥ ಒಂದೇ ಕುಟುಂಬದವರಿಗೆ ಅಪಘಾತವಾಗಿದೆ. ಶಿಕಾರಿಪುರ ತಾಲೂಕಿನ ಮತ್ತಿಕೋಟಿ ಗ್ರಾಮದವರು ಉಕ್ಕಡಗಾತ್ರಿಗೆ ದೇವರ ದರ್ಶನಕ್ಕೆ ಬಂದಿದ್ದರು. ಈ ವೇಳೆ ಲಾರಿಗೆ ಕಾರುಗಳು ಡಿಕ್ಕಿಯಾಗಿ ಸಂಪೂರ್ಣ ಜಖಮಾಗಿದೆ. ಸಾರ್ವಜನಿಕರು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ರಟ್ಟಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದುರ್ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕಳಸೂರು ಗ್ರಾಮದ ಬಳಿ ಇರುವಂತಹ ವರದಾ ನದಿಯಲ್ಲಿ ಈಜಲು ಹೋಗಿದ್ದಂಥ ಯುವಕ ನೀರು ಪಾಲಾಗಿದ್ದಾನೆ. ಹಾವೇರಿ ನಗರದ ಪುರದ ವೋಣಿ ನಿವಾಸಿ ಮಹೇಶ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಗೆಳೆಯರೊಂದಿಗೆ ಸೇರ್ಕೊಂಡು ಈಜಲಿಕ್ಕೂ ಹೋಗಿದ್ದಾಗ ನೀರು ಪಾಲಾಗಿದ್ದಾನೆ. ತೆಪ್ಪದ ಮೂಲಕ ಅಗ್ನಿಶಾಮಕ ದಳ, ಪೊಲೀಸರು ಹಾಗೂ ಸ್ಥಳೀಯರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಸವಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.
ಸಂಕ್ರಮಣದ ನಿಮಿತ್ತ ಈಜಲು ಹೋದಂತ ಇಬ್ಬರು ಬಾಲಕರು ಸಾವನ್ನಪ್ಪಿರುವಂತಹ ದುರ್ಘಟನೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹೊಳೆ ಇಟಗಿ ಗ್ರಾಮದ ಬಳಿ ಇರುವಂತಹ ತುಂಗಾಭದ್ರಾ ನದಿಯಲ್ಲಿ ನಡೆದಿದೆ. ಸುರಣಗಿ ಗ್ರಾಮದ ಪ್ರಜ್ವಲ ಮಾಸ್ತಮ್ಮನವರ ಹಾಗೆ ಇಟಗಿ ಗ್ರಾಮದ ನಾಗರಾಜ ಬುರಡಿ ಮೃತ ದುರ್ದೈವಿಗಳು. ಮಕ್ಕಳನ್ನ ಕಳೆದುಕೊಂಡಂತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶಿರಹಟ್ಟಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ತೇರಿನ ದೊಡ್ಡಿಯಲ್ಲಿ ಯುವಕನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಗ್ರಾಮದ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಈ ವೇಳೆ ಜಗದೀಶ್ ಎಂಬ ಯುವಕನನ್ನ ನಡು ರಸ್ತೆಯಲ್ಲೇ ಮಚ್ಚಿನಿಂದ ಕೊಚ್ಚಿ ಹತ್ಯೆಯನ್ನ ಮಾಡಲಾಗಿದೆ. ಕನಕಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 10 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಪ್ಪಳ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ. ಅಕಾಲಿಕ ಮಳೆಯಿಂದ ಬೆಳೆಯೆಲ್ಲ ಹೊಲದಲ್ಲೇ ನಾಶವಾಗಿದೆ. ಅಳಿದುಳಿದಂಥ ಒಣಮೆಣಸಿನಕಾಯಿಯನ್ನ ರೈತರು ಬ್ಯಾಡಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೂ ಕೂಡ ಅದಕ್ಕೆ ಉತ್ತಮ ಬೆಲೆ ಇಲ್ಲ. ಕೊಪ್ಪಳ ಜಿಲ್ಲೆಯ ಹಲವು ಗ್ರಾಮಗಳ ರೈತರು ಕಂಗಾಲಾಗಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿದಂಥ ಬೆಳೆದಂಥ ಮೆಣಸಿನಕಾಯಿ ಬೆಳೆದ ರೈತ ಸಂಕಷ್ಟ ಅನುಭವಿಸುವಂತಾಗಿದೆ. ಒಣಮೆಣಸಿನಕಾಯಿ ಮಾರಾಟ ಮಾಡಲಿಕ್ಕೆ ಬ್ಯಾಡಗಿ ಮಾರುಕಟ್ಟೆಗೆ ರೈತರು ಹೋಗಬೇಕಾಗಿದೆ. ಇದರಿಂದಾಗಿ ವಾಹನ ಬಾಡಿಗೆ ಅಧಿಕವಾಗುತ್ತೆ. ಈ ಕಾರಣಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದಲ್ಲಿ ಮಾರುಕಟ್ಟೆ ಖರೀದಿ ಕೇಂದ್ರವನ್ನು ಆರಂಭಿಸಲಿಕ್ಕೆ ರೈತರು ಆಗ್ರಹಿಸಿದ್ದಾರೆ. ಹೊಳ್ಳಳ್ಳಿ ಬಂದು ಹೊಳ್ಳಳ್ಳಿ ಇದಾಗಿ ಮತ್ತೆ ವಾರಕ್ಕೊಮ್ಮೆ ಕಮ್ಮಿ ಹಾಕ್ಯಂತನ ಬಂತು ರೇಟ್. ಈಗ ಮತ್ತೆ ಮಾರ್ಬೇಕಂದ್ರೆ ಮತ್ತೆ ಅದಕ್ಕಿಂತ ಕಮ್ಮಿ ಹಾಕ್ಯಂತ ಬಂತು. ಇದಕ್ಕೆ ಯಾವ್ದು ಒಂದು ಏನು ರೈತರಿಗೆ ಇದನ್ನ ಆಗವಲ್ದು, ಯಾವ್ದು ಅನುಕೂಲನ ಆಗವಲ್ದು. ಮಾರ್ಕೆಟ್ನಾಗರ ಇಟ್ಟು ಹೆಚ್ಚಿನ ಮಟ್ನ ಮಾರ್ವಲ್ವು. ಅವ್ರಿಗೆ ರೈತರಿಗೆ ಇವತ್ತು ಬೆಲೆ ಇಲ್ಲದೇ 5,000 10,000 ಕೇಳಕತ್ಯಾರ. ಆದ್ರೆ ಇಲ್ಲಿಂದ ರೇಟ್ ಇಲ್ಲದಕ್ಕೆ ರೈತರು ಹೊಳ್ಳಿ ವಾಪಸ್ ಊರಿಗೆ ಹೇರ್ಕೊಂಬಂದಾರೆ. ಇಲ್ಲಿಂದ ಹೇರ್ಕೊಂಬರೋ ಖರ್ಚೇನು, ಹೊಳ್ಳಿ ಹಾಕ್ಕೊಂಬರೋ ಖರ್ಚೇನು, ರೈತರಿಗೆ ಮೇಲಿಂದ ಮೇಲೆ ಹೊರತು ಬಿದ್ದು ಸಾಲ ಸೋಲ ಮಾಡಿದ ರೈತರು ಇವತ್ತು ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದ ಬಾಕಿ ಉಳಿದೈತಿ. ಆ ರೀತಿ ಇರೋದ್ರಿಂದ ರೈತರಿಗೆ ತೊಂದರೆ ಆಗುತ್ತೆ. ಸರ್ಕಾರ ಹತ್ರ ಅತಿವೃಷ್ಟಿ ಪರಿಹಾರ ಹಾಕಿಲ್ಲ. ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸ್ವದೇಶಿ ಚನ್ನಪಟ್ಟಣದ ಆಟಿಕೆಗಳನ್ನು ಉತ್ತೇಜಿಸುವಂಥದ್ದು ನನ್ನ ಪ್ರಾಮಾಣಿಕ ಗುರಿ ಅಂತ ರಾಜ್ಯ ವಂಶಸ್ಥೆ ತ್ರಿಷಿಕಾ ಕುಮಾರಿ ಹೇಳಿದ್ದಾರೆ. ಈ ಮೂಲಕ ಕರ್ನಾಟಕದ ಅರಣ್ಯ ವನ್ಯಜೀವಿಗಳ ಬ್ರ್ಯಾಂಡ್ ಮಾಡುತ್ತಾ ಚನ್ನಪಟ್ಟಣದ ಗೊಂಬೆಗಳ ತಯಾರಿಕೆಗೆ ಸಾಥ್ ನೀಡಿದ್ದಾರೆ. ಅಲ್ಲದೆ ರಾಜ್ಯ ವಂಶಸ್ಥೆ ತ್ರಿಷಿಕಾ ಕುಮಾರಿ ಕಲ್ಪನೆಯಲ್ಲಿ ಗೊಂಬೆಗಳು ಮೂಡಿ ಬಂದಿದ್ದು ಅವುಗಳಲ್ಲಿ ಪ್ರಮುಖವಾಗಿ ಸಫಾರಿ ಸೆಟ್ ಒಂದಾಗಿದೆ. ಬಸ್ ಚಾಲಕನ ಹಠಾತ್ ಅನಾರೋಗ್ಯಕ್ಕೀಡಾದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಅರಿತಂತ ಮಹಿಳೆಯೊಬ್ಬರು ಸ್ಟೇರಿಂಗ್ ಅನ್ನು ಹಿಡಿದು ಸುಮಾರು 10 ಕಿಲೋಮೀಟರ್ ದೂರ ಬಸ್ ಅನ್ನು ಚಲಾಯಿಸಿ ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಮಹಿಳೆಯ ಧೈರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಯೋಗಿತಾ ಧರ್ಮೇಂದ್ರ ಸತಾವ್ ಎಂಬುವರು ಈ ಸಾಹಸವನ್ನು ತೋರಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪಂಚರಾಜ್ಯಗಳ ಚುನಾವಣಾ ಪ್ರಚಾರ ನಿಮಿತ್ತ ರ್ಯಾಲಿಗಳು ಮತ್ತು ರೋಡ್ ಶೋಗಳ ಮೇಲಿನ ನಿಷೇಧವನ್ನು ಜನವರಿ 22ರವರೆಗೆ ಭಾರತೀಯ ಚುನಾವಣಾ ಆಯೋಗವು ವಿಸ್ತರಿಸಿದೆ. ಪ್ರಚಾರ ರ್ಯಾಲಿಗಳು ಮತ್ತು ರೋಡ್ ಶೋಗಳಿಗೆ ಈ ಹಿಂದೆ ಜನವರಿ 15ರವರೆಗೂ ಚುನಾವಣಾ ಆಯೋಗ ನಿಷೇಧವನ್ನು ಹೇರಿತ್ತು. ಆದಾಗ್ಯೂ ಆಯೋಗವು ಗರಿಷ್ಠ 300 ವ್ಯಕ್ತಿಗಳೊಂದಿಗೆ ಅಥವಾ ಸಭಾಂಗಣದ ಸಾಮರ್ಥ್ಯದ ಶೇಕಡ 50ರಷ್ಟು ಒಳಾಂಗಣ ಸಭೆಗಳಿಗೆ ಅನುಮತಿಯನ್ನು ನೀಡಿದೆ. ಆಂಧ್ರಪ್ರದೇಶದ ಭಕ್ತರೊಬ್ಬರು ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ವಜ್ರದ ಕಿರೀಟವನ್ನು ನೀಡಿದಂಥ ಘಟನೆಯೊಂದು ನಡೆದಿದೆ. ಕರ್ನೂಲ್ ಜಿಲ್ಲೆಯ ನಂದ್ಯಾಲದ ಮಾರಂ ವೆಂಕಟ ಸುಬ್ಬಯ್ಯ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ವಜ್ರದ ಹೊದಿಕೆಯ ಚಿನ್ನದ ಕಿರೀಟವನ್ನು ನೀಡಿದ್ದಾರೆ. ಪ್ರಮುಖ 5 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅಧಿಕಾರದಿಂದ ಕೆಳಗಿಳಿಯಬೇಕು ಅನ್ನುವಂಥ ಕೂಗು ಜೋರಾಗ್ತಾ ಇದೆ. ಅಚ್ಚರಿಯ ವಿಷಯ ಅಂದ್ರೆ ಬ್ರಿಟನ್ ಪ್ರಧಾನಿ ಸ್ಥಾನಕ್ಕೆ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರ ಅಳಿಯ
ರಿಷಿ ಸುನಕ್ ಅವರ ಹೆಸರು ಕೇಳಿ ಬರ್ತಾ ಇದೆ. 2015ರಲ್ಲಿ ಬ್ರಿಟನ್ ಸಂಸತ್ತನ್ನ ಪ್ರವೇಶಿಸಿದ್ದಂತ ರಿಷಿ ಸುನಕ್ 2020ರಲ್ಲಿ ಬ್ರಿಟನ್ ಸಚಿವ ಸಂಪುಟದ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ರು. ಹಣಕಾಸು ಸಚಿವರಾಗಿರುವಂತಹ ರಿಷಿ ಕೊರೋನಾ ಕಾಲದಲ್ಲೂ ಕೂಡ ದೇಶದ ಆರ್ಥಿಕತೆ ಆ ಒಂದು ಪರಿಸ್ಥಿತಿಯನ್ನ ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಇವರನ್ನೇ ಪ್ರಧಾನಿ ಹುದ್ದೆಗೇರಿಸಬೇಕು ಅನ್ನುವಂಥ ಕೂಗೆದ್ದಿದೆ. ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಸೋಲು ಕಂಡಂತ ಬೆನ್ನಲ್ಲೇ ಟೆಸ್ಟ್ ನಾಯಕತ್ವ ಸ್ಥಾನಕ್ಕೆ ವಿರಾಟ್ ಕೊಹ್ಲಿ ರಾಜೀನಾಮೆಯನ್ನ ನೀಡಿದ್ದಾರೆ. ತಮ್ಮ ರಾಜೀನಾಮೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಾನು ಸಾಮಾನ್ಯ ಆಟಗಾರನಾಗಿ ತಂಡದಲ್ಲಿ ಮುಂದುವರಿಯುತ್ತೇನೆ. ಇಲ್ಲಿವರೆಗೂ ತಂಡದಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ. ನನ್ನ ನಿರ್ಧಾರದ ಬಗ್ಗೆ ನನಗೆ ಖಚಿತತೆ ಇದೆ. ನನಗೆ ಸಹಕಾರ ಕೊಟ್ಟಂತ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ, ರವಿಶಾಸ್ತ್ರಿ, ಬಿಸಿಸಿಐಗೂ ಕೂಡ ಧನ್ಯವಾದಗಳು ಅಂತ ಕೊಹ್ಲಿ ಟ್ವೀಟ್ ಮಾಡಿದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಆಚಾರ್ಯ ಸಿನಿಮಾ ಬಿಡುಗಡೆಯನ್ನ ಮುಂದೂಡಲಾಗಿದೆ. ರಾಮ್ ಚರಣ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಈ ಚಿತ್ರವನ್ನು ಸ್ಟಾರ್ ನಿರ್ದೇಶಕ ಕೊರ್ಟಾಲ ಶಿವ ನಿರ್ದೇಶಿಸಿದ್ದಾರೆ. ಫೆಬ್ರವರಿ 4ರಂದು ಚಿತ್ರ ಬಿಡುಗಡೆ ಆಗಲಿದೆ ಅಂತ ಆಚಾರ್ಯ ಚಿತ್ರತಂಡ ಈ ಹಿಂದೆ ಘೋಷಣೆ ಮಾಡಿತ್ತು. ಕೊರೋನಾ ಅಬ್ಬರದಿಂದಾಗಿ ಚಿತ್ರದ ಬಿಡುಗಡೆಯನ್ನ ಮುಂದೂಡಲಾಗಿದೆ. ಹೊಸ ಬಿಡುಗಡೆ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುತ್ತೆ ಅಂತ ಆಚಾರ್ಯ ಚಿತ್ರತಂಡ ತಿಳಿಸಿದೆ. ವಿಶ್ವ ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.